ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಫಾರ್ ಟುಡೇಸ್ ವಿಡಿಯೋ ಐ ವೆಲ್ಕಮ್ ಆಲ್ ಆಫ್ ಯು. ಆ್ಯಸ್ ಯೂಶುವಲ್ ಐ ಸ್ಟಾರ್ಟ್ಸ್ ವಿತ್ ಶುಭೋದಯ ಆಫ್ ದ ಡೇ ಇನ್ ಕನ್ನಡ. 19ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಈ ಯಾಂತ್ರಿಕತೆಯ ಮೀರಿ ನಿಲ್ಲಲು, ಪುನರಾವೃತ್ತಿಗಳಲ್ಲೂ ಬದಲಾವಣೆ ಗುರುತಿಸಿ ಸ್ವಲ್ಪವಾದರೂ ಭಿನ್ನತೆಯ ತರುವುದು ಇದೊಂದು ನೀರಸತೆಯ ಮೆಟ್ಟಿ ನಿಲ್ಲಲು ಬಹುಮುಖ್ಯ ಪ್ರಕ್ರಿಯೆ. ನಮ್ಮ ಮೊರೆ ಸದಾ ಬದಲಾಯಿಸಲು ಶಕ್ತಿ ಚಾತುರ್ಯಕ್ಕಾಗಿ. ಹಾಗಾಗದಿದ್ದಲ್ಲಿ ನಾವೇ ಬದಲಾಗಿ ಹೊಂದಿಕೊಳ್ಳುವ ಸಹಿಷ್ಣುತೆ ರೂಢಿಸಿಕೊಳ್ಳಬೇಕಲ್ಲವೇ? ಮಿಕ್ಕೆಲ್ಲ ಸ್ಥಿರ, ಬದಲಾವಣೆಯೊಂದೇ ನಿರಂತರ. ಸ್ಥಿರವಾದಲ್ಲಿ ನಿಧಾನವಾಗಿ ಕೊಳೆತು ಬೇಡವಾಗುತ್ತೇವೆ. ಹೊಂದಿಕೊಂಡು ಬದಲಾವಣೆಯ ಭಾಗವಾದರೆ ಅಥವಾ ಬದಲಿಸುವ ಪ್ರಯತ್ನದ ಚೈತನ್ಯ ರೂಢಿಸಿಕೊಂಡರೆ ನಾವು ನಿರಂತರ ಚಾಲ್ತಿಯಲ್ಲಿದ್ದ ಉತ್ಸಾಹದ ಸಂಭ್ರಮವಲ್ಲವೇ? ಶುಭೋದಯ. ಈ ಶುಭೋದಯದೊಂದಿಗೆ ನಾವು ಮುಂದಿನ ಭಾಗ ನಾವು ಈಗ ಮಂಕುತಿಮ್ಮನ ಕಗ್ಗದ ನೆನ್ನೆಯವರೆಗೆ ನಾವು 20ನೇ ಕಗ್ಗದವರೆಗೆ ಓದಿದ್ದೆವು. ಇವತ್ತು 21ರಿಂದ 30ರವರೆಗೆ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಹೊನ್ನೆಂದು ಜಗದಿ ನೀ ಕೈಗೆ ಕೊಡುದೇನು ವಿಧಿ ಮಣ್ಣೇನವನ್ ಅವನವರ ಮಣ್ಣೆನುವೆ ನೀನು ಭಿನ್ನ ಮಂತಿರೆ ವಸ್ತು ಮೌಲ್ಯಗಳ ಗಣನೆಯ ಪುಣ್ಯಕ್ಕೆ ಗತಿಯೇಂತೋ ಮಂಕುತಿಮ್ಮ. ಕೃತಿಮವೋ ಜಗವೆಲ್ಲ ಸತ್ಯತೆಯಲ್ಲಿಹುದೋ ಕರ್ತೃವೆನಿಸಿದರೆ ತಾನ್ ಗುಪ್ತನಾಗಿಹನು. ಚಿತ್ರವೀ ಜಗವಿದರೊಳಾರ ಗುಣವೆಂತಹುದೋ ಯಾತ್ರಿಕನೆ ಜಾಗರಿರು ಮಂಕುತಿಮ್ಮ. ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲ ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರವಿದೇನೊಣರಗಳೆ ಮಂಕುತಿಮ್ಮ. ನರರ ಬಯಕೆಗಳೇ ಸುರರ ತಾಯ್ ತಂದೆಗಳು ಸುರರೆಟ್ಟ ಹಾಸನಿದೆ ನರಭಕ್ತಿಯೊರಳೆ. ಪರಕಿಸುವರೇ ನವರಳ್ಗೆಳೋಣ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ. ಜೀವಗತಿಗೊಂದು ರೇಖಾಲೇಖವಿರಬೇಕು ನಾವಿಕರಿಗೆ ಇರುವಂತೆ ದಿಕ್ಕು ದಿನವೆಣಿಸೆ. ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ ಆವುದೀ ಜಗಕಾದಿ ಮಂಕುತಿಮ್ಮ. ಸೃಷ್ಟಿಯಾಶಯವದೇನು ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ ಕಷ್ಟ ಬೀಭಿತ್ಸ ಘೋರಂಗಳಿನೊಂದು ಕಡೆ ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ. ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ. ತಿರುಗಿ ಹೊಟ್ಟೆ ಹೊರವ ಮೃಗ ಖಗಕ್ಕಿಂತ ನರನು ಸಾಧಿಸುವುದೇನು ಮಂಕುತಿಮ್ಮ. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣಮೆನಿಪ್ಪವೋಲ್ ತೋರ್ಪದೊಂದು ಚಣ. ಕಾರ್ಪಣ್ಯ ಕಟುಕತೆಗಳೇ ನಿನಿಪುದೊಂದು ಕ್ಷಣ ತೋರುವುದಾವುದು ದಿಟವೊನ್ ಮಂಕುತಿಮ್ಮ. ಎರಡು ಮಿರೆಬಹುದು ದಿಟ ಶಿವರುದ್ರನಲೆ ಬೊಮ್ಮ ಕರವೊಂದರಲಿ ವೇಣು ಶಂಖವೊಂದರಲಿ ಬೆರಳ್ಗಳೆರಡಾನು ಮಿರೆ ಕೈ ಚಿಟಿಕೆಯಾಡುವುದು ವರವನಾಡುವುದೆಂತು ಮಂಕುತಿಮ್ಮ. ಬ್ರಹ್ಮವೇ ಸತ್ಯ ಸೃಷ್ಟಿಯೇ ಮಿತ್ತಿಯೆನುವಡೆ ಸಂಬಂಧವಿಲ್ಲವೆನ ವಿಷಯ ಯುಗಕ್ಕೆ. ನಮ್ಮ ಕಣ್ಮನಸುಗಳೇ ನಮಗೆ ಸಟೆ ಪೇಳುವೊಡೆ ನೆಮ್ಮುವುದಾಧಾರೇನು ಮಂಕುತಿಮ್ಮ. ಇವು ಇವತ್ತಿನ ಮಂಕುತಿಮ್ಮನ ಕಗ್ಗದ ಸಾಲುಗಳು. ಈ ಸಾಲುಗಳೊಂದಿಗೆ ನಾವು ನಮ್ಮ ಮುಂದಿನ ಚರಣ ಮಹಾಭಗವದ್ಗೀತೆಯ
ನಿನ್ನೆ 12ನೇ ಅಧ್ಯಾಯದ 20 ಶ್ಲೋಕಗಳನ್ನು ನಾವು ಮುಗಿಸಿದ್ದೆವು. ಇವತ್ತು ನಾವು 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದ 10 ಶ್ಲೋಕಗಳನ್ನು ಮಂಡಿಸಲಿಕ್ಕೆ ನಾನು ತಮ್ಮ ಮುಂದೆ ಇದ್ದೇನೆ. ವಸುಧೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮದಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತೌ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾಧಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯೈ ಯಸ್ಮಿನ್ನ ಗಾತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ ನಿರ್ಮಾನಮೋಹಾಜಿತಸಂಗದೋಷಾ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈರ್ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರೈ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ಶ್ರೋತ್ರೈಂ ಚಕ್ಷುಸ್ಪರ್ಶನೈಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯೌ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತೌ ವಾಪಿ ಭುಂಜಾನೌ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತೆ ಪಶ್ಯಂತಿ ಜ್ಞಾನಚಕ್ಷುಷಃ. ಯೋಗೇಶಂ ಸಚ್ಚಿದಾನಂದೋ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಇವು 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದ 10 ಶ್ಲೋಕಗಳು ತಮ್ಮ ಮುಂದೆ ಮಂಡಿಸಿದ್ದೇನೆ. ತಪ್ಪು ಒಪ್ಪುಗಳನ್ನು ಎಂದಿನಂತೆ ನನ್ನ ಸಹೃದಯ ಕೇಳುಗರು ಮನ್ನಿಸಿ, ಶ್ರೀಕೃಷ್ಣನು ನನ್ನ ಏನೇ ತಪ್ಪುಗಳಿದ್ದರೂ ಮನ್ನಿಸ್ತಾನೆ ಅನ್ನೋ ಒಂದು ಭಾವನೆಯೊಂದಿಗೆ ತಮ್ಮೆಲ್ಲರ ಮುಂದೆ ಇದನ್ನು ಮಂಡಿಸಿದ್ದೇನೆ. ಇವತ್ತಿನ ಈ ಶ್ಲೋಕಗಳನ್ನು ಮತ್ತು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭೋದಯ.